ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಅಕ್ಕದ ಮನೆ ಮಾರಿ ಹಬ್ಬ ಇತ್ತು, ಸೊ ಊರಿಗೆ ಬಂದಿದ್ದೀನಿ. ಮಕ್ಕಳು ಹಸ್ಬೆಂಡ್ ಎಲ್ಲ ಎಕ್ಸಾಮ್ ಇದ್ದಿದ್ದ ಕಾರಣ ಅವರು ಬೆಂಗಳೂರಲ್ಲೇ ಉಳ್ಕೊಂಡಿದ್ರು, ನಾನು ಒಬ್ಬಳೇ ಬಂದಿದ್ದೆ. ಇತ್ತೀಚೆಗೆ ಯಾಕೋ ಕ್ಲಿಪ್ಪಿಂಗ್ಸೇ ತೆಗಿಯೋಕ್ಕಾಗ್ತಾಯಿಲ್ಲ, ಜಸ್ಟ್ ಎಷ್ಟಿದೆ ಅಷ್ಟನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನಿವತ್ತು ಏನು ಹೇಳ್ತಾರೆ ಮೈಸೂರು ಮೈಸೂರು ಸಿಲ್ಕ್ ಸೀರೆನ ವೇರ್ ಮಾಡಿದ್ದೆ. ಅಕ್ಕನೂ ಕೂಡ ಮೈಸೂರು ಸಿಲ್ಕ್ನ ವೇರ್ ಮಾಡಿದ್ಲು. ಸೊ ಇಬ್ಬರು ಒಂದೇ ಥರ, ಬಟ್ ಕಲರ್ ಚೇಂಜ್ ಅಷ್ಟೇನೆ. ಬಟ್ ಔಟ್ಲುಕ್ಕಿಂಗ್ ಎಲ್ಲ ಮನೆ ಹತ್ರ ತೋರ್ಸೋಕ್ಕೆ ಟೈಮೇ ಸಿಕ್ಕಿಲ್ಲ, ಅರ್ಜೆಂಟಾಗಿ ಬಂದಿದ್ದಂಥದ್ದು. ಅಕ್ಕರ ಊರಿಂದ ಸ್ವಲ್ಪ ಅಕ್ಕ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೊಳೆ ಇದೆ, ಆ ಹೊಳೆ ಹತ್ರ ಹೋಗಬೇಕು. ಅಲ್ಲಿಂದನೇ ಕಳಸ ತೊಗೊಂಡು ಬರೋವಂಥದ್ದು. ಇದು ಅದೇ ರೋಡು ಅಂತಲೇ ಹೇಳ್ಬೋದು. ನಾವು ಆಗಲೇ ಮುಂದೆ ಹೋಗ್ತಾಯಿದ್ರು ಊರು ಜನಗಳೆಲ್ಲ, ನಾವು ಹಿಂದಿಂದೆ ಹೋಗ್ತಾಯಿದ್ವಿ. ಈ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರಿಗೆ ಗೊತ್ತು ನನಗೆ ಈ ಗ್ರೀನ್ ಅಂದರೆ ಎಷ್ಟು ಇಷ್ಟ ಅಂತ. ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಆನ್ ಮಾಡಿಕೊಂಡೆ. ಹೊಳೆ ಸೈಡ್ ಅಂದರೆ ಕೇಳಬೇಕಾ, ಹಚ್ಚ ಹಸಿರಾಗಿರುತ್ತೆ. ಇನ್ನು ಈ ಕಡೆ ಬಂದಿದ್ದು ಇದು ಕದ್ಬೆ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಕ್ಕರೂರ ಹತ್ರ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಹೋಗ್ತಾ ಇದ್ದೀವಿ. ಅಕ್ಕ ಸ್ಕೈ ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ಲು. ಅವಳು ನಮ್ಮಮ್ಮ ಒಂದು ಲೆಹಂಗ ಹಾಕ್ಕೊಂಡಿದ್ದು ಸಖತ್ತಾಗಿತ್ತು. ಆಲ್ಮೋಸ್ಟ್ ಒಂದು 3-4 ವರ್ಷ ನಮ್ಮ ಅಕ್ಕನ ಮಗಳು ಸೋನೂ ಕೂಡ ಕಳಸ ಹೊರ್ತಾ ಇದ್ದಿದ್ದು. ಈ ವರ್ಷ ಹೊರಲಿಲ್ಲ ಅಷ್ಟೇನೆ. ಆಲ್ಮೋಸ್ಟು ಇಷ್ಟೊತ್ತಿಗೆ ಆಗಲೇ ಮೆರವಣಿಗೆ ಹೋಗ್ತಾಯಿದ್ರು ಕರ್ಕೊಂಡು, ಅಂದರೆ ದೇವ್ರನ್ನ ಕರ್ಕೊಂಡು ಹೊಳೆತೆಯಿಂದ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾಯಿದ್ರು. ಯಾಕೋ ಗೊತ್ತಿಲ್ಲ, ಈ ಸತಿ ತುಂಬಾ ಲೇಟಾಯಿತು. ಕತ್ಲು ಥರ ಫೀಲ್ ಆಗ್ತಾಯಿತ್ತು. ಹಿಂದೆ ನಮ್ಮ ಜೊತೆ ನಿಂತಿರೋವಂಥವ್ರು ಕೂಡ ಬೈತಾಯಿದ್ರು, ಲೈಟಿಂಗ್ಸ್ ವ್ಯವಸ್ಥೆ ಮಾಡಿಲ್ಲ, ಈ ಸತಿ ತುಂಬಾ ಲೇಟ್ ಆಗ್ತಾಯಿದೆ, ಯಾಕೆ ಇಷ್ಟೊತ್ತು ಮಾಡ್ತಾಯಿದ್ದಾರೆ ಅಂತೇಳಿ ಹಂಗೇ ಎಲ್ಲರೂ ಬೈತಾಯಿದ್ರು. ಹಂಗೆ ಚರ್ಚೆ ಕೂಡ ಮಾಡ್ತಾಯಿದ್ರು. 5 ಕಳಸನ ತೊಗೊಂಡೋಗ್ತಾರೆ ಪ್ರತಿ ಸತಿ. ಹೊಳೆಯಲ್ಲಿ ನೀರು ತುಂಬಿಸ್ಕೊಂಡು ಈ ಗಂಗೆ ಪೂಜೆ ಮಾಡಿ, ಏನು ಹೇಳ್ತಾರೆ, ಕುಣಿಯೋರ್ನೆಲ್ಲ ಕರೆಸಿ ವಾದ್ಯಗಳು ಮುಖಾಂತರ ಕರ್ಕೊಂಡು ಹೋಗ್ತಾರೆ. ನಾನು ಆಲ್ಮೋಸ್ಟು ಲಾಸ್ಟ್ ಇಯರ್ ಮಿಸ್ ಆದೆ ಅಂತಲೇ ಹೇಳ್ಬೋದು. ಅದರ ನೆಕ್ಸ್ಟು ಕಂಟಿನ್ಯೂ ಆಗಿ ಬರ್ತಾಯಿದ್ದೀನಿ. ಸೊ ಹೀಗೆ ಆ ಊರಿನ ಪ್ರೊಸೀಜರ್ ಏನೇನಿರುತ್ತೆ ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೋಬೇಕಲ್ಲ, ಹಾಗಾಗಿ ಹುಡುಗಿ ವಾಲಾಡ್ತಾ ಇದೆ. ಚಿಕ್ಕದಲ್ವಾ ಅಲ್ಲ, ಯಾರಿಗೆ ಇಷ್ಟ ಆಗುತ್ತೋ ಪಾಪ ಅಂತ.
ಆವಾಗಲೇ ಹೇಳಿದೆ 5 ಜನ ಏನು ಈ ಹುಡುಗಿರಿಗೆ ಕಳಸನ ಒರೆಸಿ ಕರ್ಕೊಂಡು ಹೋಗುವಂಥದ್ದು. 5 ಜನಕ್ಕೂ ದೇವ್ರು ಬರಬೇಕು ಅಂತೇಳಿ ಹಿಂದಿದ್ದವ್ರು ಮಾತಾಡ್ತಾಯಿದ್ರು. ಅದು ಆವಾಗಲೇ ಹೇಳಿದೆ, ಅವರವ್ರ ಊರಿನ ಸಂಪ್ರದಾಯ ಇರುತ್ತೆ, ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ. ನಮಗಂತೂ ಆಲ್ಮೋಸ್ಟ್ ಒಂದು ನಂಬಿಕೆ, ತಾಯಿ ನಮ್ಮಮ್ಮ ಎಲ್ಲೋ ಒಂದು ಕಡೆ ಇದ್ದಾಳೆ ಅಂತ ಒಂದು ನಂಬಿಕೆ ಇದೆ. ಖಂಡಿತವಾಗ್ಲೂ ಯಾವುದೇ ರೀತಿ ಇದ್ರ ಬಗ್ಗೆ ಯಾವುದೇ ಇದಿಲ್ಲ. ಹಾಗಾಗಿ ಎಲ್ಲ ದೇವ್ರನ್ನ ಕೇಳ್ತಾ ಇದ್ದಾರೆ. ನಾವು ಜಾತ್ರೆ ಮಾಡ್ತಾಯಿದ್ದೀವಲ್ವ, ಅಂದರೆ ಊರ ಹಬ್ಬ ಮಾಡ್ತಾಯಿದ್ದೀವಲ್ಲ, ನಿನಗೆ ಸಮಾಧಾನ ಇದೆಯಾ ಅಂತ ಹೇಳಿ ಕೇಳ್ತಾಯಿದ್ರು. ಎಸ್, ಸಮಾಧಾನ ಆಯಿತು ಅಂತ ಅಂದಮೇಲೆ ಇವರು ಮತ್ತೆ ಮೆರವಣಿಗೆ ಅಂದರೆ ದೇವ್ರನ್ನ ಊರೊಳಗಡೆ ಕರ್ಕೊಂಡು ಹೊರಟರು. ಇನ್ನು ಈ ಜನ ಇರೋ ಕಡೆ ವಿಡಿಯೋ ಮಾಡೋದು ಅಂದರೆ ತಮಾಷೆ ಮಾತೆ ಅಲ್ವೇ ಅಲ್ಲ. ಎಕ್ಸ್ಪೆಷಲಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿರ್ತಾರೆ. ಅವರು ವಾಯ್ಸು ಕೆಲವ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಖತ್ತು ಮಕ್ಕಳೆಲ್ಲ ಚೆನ್ನಾಗಿ ಕುಣಿತಾಯಿದ್ರು. ಕುಣಿಸ್ಕೊಂಡು ಮಾಡಿಕೊಂಡು ಊರೊಳಗಡೆ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ಉದ್ದಕ್ಕೂ ಪಟಾಕಿ ಹೊಡಿತಿರ್ತಾರೆ, ಈಡ್ಗಾಯಿ ಹೊಡಿತಿರ್ತಾರೆ. ಸೊ ಹೀಗೆ ಮಾಡಿಕೊಂಡು ನೋಡಿಕೊಂಡು ಹೊಳೆ ಹತ್ರದಿಂದ ಕರ್ಕೊಂಡು ಹೋಗ್ತಾರೆ. ಈ ಕುಣಿಸೋರು ಇದ್ದಾರೆ ಅಲ್ವಾ, ಅವರು ಕೂಡ ಅವ್ರ ಜೊತೆಗೇ ವಾದ್ಯ ಊದ್ಕೊಂಡು ಕುಣ್ಕೊಂಡು ಹೋಗ್ತಾ ಇರ್ತಾರೆ. ಸಖತ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಊರಿನಲ್ಲಿ ಇದೇ ಥರ ಪದ್ಧತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದ್ರೆ ಇನ್ನು ಊರಿನ ಹತ್ತತ್ರ ಬಂದ್ವಿ. ಈ ರೋಡ್ ಏನು ಬರುತ್ತೆ ಅಲ್ವಾ, ಮೇನ್ ರೋಡು, ಹತ್ತತ್ರ ಬಂದು ಅಲ್ಲೊಂದು ರೌಂಡು, ಈ ಊರೇ ಬಾಗಿಲು ಅಂತಾರಲ್ಲ ಆ ರೀತಿ, ಅಲ್ಲಿ ಕೂಡ ಮಕ್ಕಳನ್ನ ಒಂದು ರೌಂಡ್ ಹಾಗೇ ಮತ್ತೆ ಇನ್ನೊಂದು ರೌಂಡ್ ಕುಣಿಸ್ಕೊಂಡು ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಊರೊಳಗಡೆ ಹೋಗ್ತಾ ಇರೋವಂಥದ್ದು. ಸಖತ್ತು ಖುಷಿ ಆಗ್ತಾಯಿತ್ತು. ಈ ಕತ್ಲೆಯಲ್ಲೂ ಕೂಡ ಲೈಟೆಲ್ಲ ಅರೇಂಜ್ ಮಾಡಿಕೊಂಡು ಮಾಡ್ತಾಯಿದ್ರಲ್ವ, ಸಖತ್ತು ಚೆನ್ನಾಗಿತ್ತು. ಅಮ್ಮನ ಮನೇಲಿ ಈ ರೀತಿ ಎಲ್ಲ ಮಾರಿ ಹಬ್ಬ ಎಲ್ಲ ಮಾಡಲ್ಲ, ಸಿಂಪಲ್ಲು. ಈ ಊರಲ್ಲಿ ಬಂದು ಅಕ್ಕ ಮದುವೆ ಆದಮೇಲೆ ನಾವು ನೋಡ್ತಾ ಇರೋವಂಥದ್ದು. ಆಲ್ಮೋಸ್ಟ್ ನಮಗೆ ನೆನಪೇ ಇಲ್ಲ ಬಿಡಿ ಈ ಥರ ಹಬ್ಬ ಮಾಡಿದ್ದು, ಈ ಥರ ಎಲ್ಲ ನಡ್ಕೊಂಡು ಬಂದಿದ್ದು ನಾವು ನೆನಪೇ ಇಲ್ಲ. ಈಗ ನಾವು ನಮ್ಮ ಮದುವೆ ಎಲ್ಲ ಆಗಿ ಒಂದಷ್ಟು ವರ್ಷ ಆದಮೇಲೆ ನಾವು ಈ ಮಾರಿ ಹಬ್ಬಕ್ಕೆಲ್ಲ ಸೇರ್ಕೊತಾ ಇರೋದು, ಹೋಗ್ತಾ ಇರೋದು ಎಲ್ಲ ನೋಡ್ತಾ ಇರೋದು. ಅದರಲ್ಲೂ ನಮ್ಮ ಸೋನು ಕಳಸ ಒರೆಸಿದ ಮೇಲೇ ನಮಗೂ ಕೂಡ ಗೊತ್ತಾಗಿದ್ದು ಈ ರೀತಿ ಮಾರಿ ಹಬ್ಬ ಮಾಡ್ತಾರೆ ಅಂತ. ಸೊ ಆವಾಗಲೇ ಹೇಳಿದೆ, ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ನಮ್ಮೂರ ಕಡೆ ತಂಬಿಟ್ಟು ಎತ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ. ಮಾರಿಗುಡಿ ಅಂತ ಬರುತ್ತೆ, ಅಲ್ಲಿಗೆ ಎತ್ಕೊಂಡು ಹೋಗ್ತೀವಿ, ಕೊಡ್ತೀವಿ, ಪೂಜೆ ಮಾಡಿಸ್ಕೊತೀವಿ, ನಮ್ಮ ಪಾಡಿಗೆ ನಾವು ಮನೆಗೆ ಬರ್ತೀವಿ. ಬಟ್ ಇಲ್ಲಿ ಒಂಥರ ಚೆನ್ನಾಗಿತ್ತು, ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವರು ಮಧ್ಯದಲ್ಲಿ ಬಂದು ಎನರ್ಜಿಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ಆಗೆಲ್ಲ ಈ ಥರದವರು ಒಂದು ವಯಸ್ಸು ಇತಿ ಮಿತಿ ಇಲ್ಲ, ಅವ್ರವ್ರ ಖುಷಿ ಸಂತೋಷಕ್ಕೆ ಏನು ಹೇಳ್ತಾರೆ, ಕಡಿವಾಣ ಇಲ್ಲ ಅಂತಲೇ ಹೇಳ್ಬೋದು. ಫೈನಲಾಗಿ ದೇವಸ್ಥಾನ ಕೂಡ ಬಂದು ಸಖತ್ತಾಗಿ ಅಲಂಕಾರ ಕೂಡ ಮಾಡಿದರು. ಹೊಸ್ದಾಗಿ ಓಪನ್ ಆಗಿರೋದು ಅಂದರೆ ಕೇಳಬೇಕಾ. ಇನ್ನು ಅವತ್ತಿನ ದಿನಕ್ಕೆ ನೈಟು ಇಲ್ಲೇ ಅನ್ನದಾನದ ವ್ಯವಸ್ಥೆ ಕೂಡ ಇತ್ತು. ಸೊ ಎಲ್ಲ ಹಿಂದೆ ದೇವರು ಬರ್ತಾಯಿತ್ತು. ಇನ್ನು ಇವರು ಬಂದು ಅಕ್ಕವ್ರೂರೇ. ಇವರು ಕೂಡ ನನ್ನ ಯೂಟ್ಯೂಬ್ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾರಂತೆ. ನಾನು 6 ಮಂತ್ ವೀಡಿಯೋ ಸ್ಟಾಪ್ ಮಾಡಿದ್ದಕ್ಕೆ ಬಂದು ಕೇಳ್ತಾಯಿದ್ರು, ಯಾಕೆ ವೀಡಿಯೋನ ಸ್ಟಾಪ್ ಮಾಡಿದ್ರಿ, ಮಿಸ್ ಮಾಡ್ಕೊತಾ ಇದ್ವಿ, ಮತ್ತೆ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಸಖತ್ ಖುಷಿ ಆಯಿತು. ನಾವೇನು ಅಂಥ ದೊಡ್ಡ ಸೆಲೆಬ್ರಿಟಿಗಳಲ್ಲ, ನನಗೆ ಗೊತ್ತು. ಬಟ್ ಎಲ್ಲೋ ಒಂದು ಕಡೆ ಗುರುತಿಸಿ ಬಂದು ಒಬ್ರು ಕೇಳ್ತಾರೆ ಅಂದಾಗ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಅದರ ನೆಕ್ಸ್ಟ್ ಬಂದು ದೇವಸ್ಥಾನ ಮುಂದಕ್ಕೆ ಕರ್ಕೊಂಡು ಬಂದು, ಇವಾಗ ದೇವಸ್ಥಾನದ ಹತ್ರ ಈ ತಂಬಿಟ್ಟು ಒತ್ತಿರ್ತಾರಲ್ವ, ಅವ್ರನ್ನ ಈ ದೇವಸ್ಥಾನದ ಹತ್ರ 3 ರೌಂಡು ತಂಬಿಟ್ಟು ಆರತಿನ ತೊಗೊಂಡು ಸುತ್ತಬೇಕು. ಸೊ ಅದು ಕೂಡ ಮಾಡ್ತಾಯಿದ್ರು. ಇನ್ನು ಅಲ್ಲಿಂದ ಕಳಸ ಎಲ್ಲ ಎತ್ಕೊಂಡ್ಬಂದಿದ್ರಲ್ಲ, ಅವನು ಕೂಡ ಒಂದು ರೌಂಡು
ದೇವಸ್ಥಾನ ಸುತ್ತಿಸಿ ಕರ್ಕೊಂಬಂದು ನಿಲ್ಲಿಸಿದ್ರೆ ಆಯಿತು. ಈಗ ನೋಡಿ ಇವರು ಮಂಜಕ್ಕ ಅಂತ ನಾನು ವೀಡಿಯೋ ಮಾಡ್ಕೊತಿರೋಕ್ಕೆ ಆಯ್ ಮಾಡಿ ಹೇಳಿ ಹೋಗ್ತಾ ಇದ್ದಾರೆ. ಈ ಹಬ್ಬ ಹುಣ್ಣಿಮೆ ಅಂದಾಗ ನಮ್ಮ ಹೆಣ್ಮಕ್ಳಿಗೆ ಎಸ್ಪೆಷಲಿ ಕ್ಲೀನಾಗಿ ರೆಡಿ ಆಗೋದು, ಡ್ರೆಸ್ಗಳು ವೇರ್ ಮಾಡ್ಕೊಳ್ಳೋದು, ಯಾವ ಡ್ರೆಸ್ ಹಾಕೋದು, ಯಾವ ಸ್ಯಾರಿ ಹಾಕೋದು ಅಂತೇಳಿ ಹುಡುಕ್ತಾ ಇರ್ತೀವಿ. ಇನ್ನು ರಂಜುನು ಕೂಡ ಅಷ್ಟೇ, ರಂಜು ನಾನು ಅಕ್ಕ 3 ಜನನೂ ಒಂದೇ ಥರ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ರಂಜುನು ಕೂಡ ಅದೇ ಸೀರೆ ಹಾಕ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿ 3 ಜನನೂ ಕೂಡ ಹಾಕ್ಕೊಂಡು ಅದೇ ಸೀರೆನ ಇವತ್ತು ಬಂದಿರೋವಂಥದ್ದು. ಸೊ ಇಷ್ಟ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ನಮ್ಮ ಸೋನು ಬರ್ತಾಯಿದ್ದಾಳೆ. ಅವಳು ಯಾವ ಸೆಲ್ಫಿ ವಿಡಿಯೋಗೂ ಬಂದಿಲ್ಲ. ಅವಳಿಗೆ ಕಂಫರ್ಟಬಲೇ ಆಗ್ತಾಯಿಲ್ಲ. ಏನು ಹೇಳ್ತಾರೆ, ಈ ತಂಬಿಟ್ಟು ಆರತಿ ಹೊತ್ಕೊಡ್ಲಿಕ್ಕೆ ಬಿದ್ದೋಗ್ಬಿಡುತ್ತೇನೋ ಅಂತ ಭಯದಲ್ಲಿ ಅವ್ರ ಅಮ್ಮನ ಕರಿತಾ ಇದ್ದಾಳೆ, ಅಮ್ಮ ಸರಿಯಾಗಿ ಇಟ್ಕೊಡು ಬಾರಮ್ಮ ಅಂತ. ಅವಳು ಅಕ್ಕ ನಾನು ಅಲ್ಲೇ ನಿಂತಿದ್ವಿ. ಸೊ ಹಾಗಾಗಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು. ಈ ಮಂದೀಪ ಅಂತಾರೆ, ತಂಬಿಟ್ಟು ಅಂತಾರೆ, ಏನು ಬೇಕಾದರೂ ಅಂದ್ಕೊಬೋದು. ಇದನ್ನು ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ ನಮ್ಮ ಹೆಣ್ಮಕ್ಳುಗಳು ಇನ್ನು ರೆಡಿ ಆದಾಗಂತೂ. ಸೊ ಇಷ್ಟ ಆಯಿತು ಫ್ರೆಂಡ್ಸ್ ಮಾರಿ ಹಬ್ಬದ ಕತೆ. ನೋಡಿ ಮತ್ತು ಹೆಂಗಿತ್ತು ಏನು ಎತ್ತ ಅನ್ನೋದು ನೋಡಿ. ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಾವು 3 ಜನನೂ ಒಂದೇ ಥರ ಸೀರೆ ತೊಗೊಂಡಿದ್ವಿ ಅಂತ ಹೇಳಿದೆ. ಸೊ ಎಲ್ಲ ಹೇಗೆ ಕಾಣ್ತಿದ್ವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾರನೇ ಬೆಳಗ್ಗೆ ಮಟನ್ ತಂದಿದ್ರು, ಭರ್ಜರಿ ಬ್ಯಾಟಿಂಗ್ ಕೂಡ ಆಯಿತು. ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.